ಸ್ವಲ್ಪ ಹಾಸನದಲ್ಲಿ ಒಂದು ಸಮಸ್ಯೆಗಳಿದ್ದಾವೆ, ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ, ಹಾಸನದಲ್ಲೂ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ನಾವೇ ಕಾರಣಕರ್ತರಿದ್ದೇವೆ. ಇವತ್ತು ಇರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸಬೇಕು ಅಂತಲೇ ನಾನೇ ಖುದ್ದು ಹಾಸನಕ್ಕೆ ಹೋದಂಥದ್ದು. ಅಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯ ಒಂದು ವಾತಾವರಣಗಳಿರೋದಷ್ಟೇ ಅಲ್ಲ, ಅಲ್ಲಿಯ ಒಂದು ಚುನಾವಣೆಯ ಹಿನ್ನೆಲೆ ಈ ಬಾರಿ ಜನತಾದಳಕ್ಕೆ ಸ್ವಲ್ಪ ಸಮಸ್ಯೆಗಳಿದೆ ಅಂತಕ್ಕಂಥದ್ದು ಅಪಪ್ರಚಾರಗಳು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಒಂದು ಅಪಪ್ರಚಾರಕ್ಕೆ ಒಂದು ಅಂತಿಮ ಇತಿಶ್ರೀ ಆಡಿ ಅಲ್ಲಿಯ ನಮ್ಮ ಕಾರ್ಯಕರ್ತರು ಪುನಃ ಒಂದು ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಅವರ ಸಹಕಾರ ಕೋರಲಿಕ್ಕೆ ನಾನೇನು ಹೋಗಿದ್ದೆ. ಬಹುಶಃ ಸಭೆಯ ತೀರ್ಮಾನದ ನಂತರ ನನ್ನ ಹಲವಾರು ಭಾವನೆಗಳನ್ನು ಅವರ ಮುಂದೆ ವ್ಯಕ್ತಪಡಿಸಿದ್ದೇನೆ. ಅಲ್ಲಿಂದ ನನಗೆ ಮೊನ್ನೆಯಿಂದ ಹಲವಾರು ದೂರವಾಣಿ ಕರೆಗಳು ಬಂತು. ಒಂದು ಮಾತನ್ನು ಹೇಳೋದು, ಕುಮಾರಣ್ಣ ನೀನು ಬಂದು ಏನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀಯಾ, ಸತ್ಯವನ್ನು ಹೇಳಿದ್ದೀಯಾ. ಇವತ್ತು ಯಾರು ಚುನಾವಣೆಯಲ್ಲಿ ನಿರಾಸಕ್ತಿಯಿಂದ ಇದ್ರು ಅವರಲ್ಲೇ ಒಂದು ರೀತಿಯಲ್ಲಿ ಉತ್ಸಾಹ ಪ್ರಾರಂಭ ಆಗಿ, ಇಲ್ಲ ಈ ಬಾರಿ ಕುಮಾರಣ್ಣ ನಮ್ಮ ಮನಸ್ಸಿಗಿರ್ತಕ್ಕಂಥ ನೋವನ್ನ ನಾವೇ ಸರಿಪಡಿಸಬೇಕು, ಏನೇ ಒಂದು ತಪ್ಪುಗಳಾಗಿದ್ರು ಅಂತಕ್ಕಂಥದ್ದು ಅಲ್ಲಿ ಈಗಾಗಲೇ ಜನ ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಷಯಗಳನ್ನು ನನಗೆ ಮೊನ್ನೆಯಿಂದ ಕೆಲವರು ದೂರವಾಣಿ ಮುಖಾಂತರ ಮಾತನಾಡ್ತಾ ಇದ್ದಾರೆ. ಒಂದು ನೆಮ್ಮದಿ ನನಗೆ, ನಾನು ಹೋದಂಥದ್ದು ಒಂದು ಸಾರ್ಥಕ ಆಗಿದೆ ಅಲ್ಲಿ ಹಾಸನದಲ್ಲಿ ಅಂತಕ್ಕಂಥ ಬಹಳ ವಿಷಯಗಳನ್ನು ಚರ್ಚೆ ಮಾಡಿದ್ದೇನೆ. ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ಆ ನನ್ನ ಭಾಷಣ ಸಂಪೂರ್ಣವಾಗಿ ಪ್ರಚಾರ ಮಾಡಿದ್ದಾರೆ, ಬಹಳ ಜನ ನೋಡಿದ್ದಾರೆ. ಬಹುಶಃ ನನ್ನ ಒಂದು ಪದ ಬಳಕೆ ಏನಿದೆ ಅದು ನಾನು ಮಾತಾಡೋದಂಥದ್ದಲ್ಲ ಅಂತ ನನ್ನ ಅಭಿಪ್ರಾಯ. ಆ ಶೃಂಗೇರಿ ಶಾರದಾಂಬೆ ನನ್ನ ಒಂದು ಆ ಒಂದು ಸಭೆಯಲ್ಲಿ ಆ ತಾಯಿ ನನ್ನಿಂದ ಪದ ಬಳಕೆಯನ್ನು ಮಾಡಿಸಿದ್ದಾಳೆ ಅಂತಕ್ಕಂಥದ್ದು ನಾನು ಈಗಲೂ ಸಹ ತಾಯಿಯನ್ನು ಸ್ಮರಿಸಿಕೊಂಡೆ. ಇವತ್ತಿನ ಈ ಸಭೆಯಲ್ಲೂ ನಾನು ತಾಯಿ ಚಾಮುಂಡೇಶ್ವರಿಗೆ, ತಾಯಿ ಶೃಂಗೇರಿ ಶಾರದಾ ಮಾತೆಗೆ ಮನಸ್ಸಿನಲ್ಲೇ ಪ್ರಾರ್ಥನೆ ಸಲ್ಲಿಸ್ಕೊಂಡಿದ್ದೇನೆ. ನನ್ನಿಂದ ಇವತ್ತು ಯಾವೊಂದು ನನ್ನ ಬೆಳೆಸಿರ್ತಕ್ಕಂಥ ನಮ್ಮ ಪಕ್ಷವನ್ನು ಬೆಳೆಸಿರ್ತಕ್ಕಂಥ ದೇವೇಗೌಡರ ಸುದೀರ್ಘ ಒಂದು ರಾಜಕಾರಣದ 60 ವರ್ಷದ ಅವರ ರಾಜಕೀಯ ಪಯಣಕ್ಕೆ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಂಥದ್ದು ಹಾಸನ ಜಿಲ್ಲೆಗಿಂತ ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದನ್ನು ನಾವು ಎಂದೂ ಮರೆಯಲ್ಲ. ಇವತ್ತು ಇಂಥ ನಿಮ್ಮಗಳ ಮುಂದೆ ಈ ಒಂದು ಸಭೆಯ ಮುಖಾಂತರ ಮಂಡ್ಯ ಜಿಲ್ಲೆಯ ಜನತೆಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಲ್ಲಿ ನಿಂತಿದ್ದೇನೆ.